ಈಗ ನೀವು ತಿರುಪತಿ ಲಡ್ಡುವನ್ನು ತಂದು ಆ ಟ್ರೇನಲ್ಲಿ ತರ್ತಾರಲ್ಲ, ಆ ಟ್ರೇ ಹೇಗೆ ಸ್ವಚ್ಛತೆಯನ್ನು ಮಾಡ್ತಾರೆ, ಮೇಂಟೆನೆನ್ಸ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಿ. ಅದೇ ರೀತಿಯಾಗಿ ಲಡ್ಡು ತಯಾರಿಕೆ ಹೇಗಾಗುತ್ತೆ ಕುತೂಹಲ ಇದೆ ಅಲ್ವಾ? ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡಿದೆ. ಆ ಪ್ರಸಾದಂ ಆಲಯ ಅಲ್ಲಿಗೆ ಹೋಗಿ, ಆ ಪಾಕಶಾಲೆ ಅಂತ ನಾವು ಕರಿತೀವಲ್ಲ, ಅಲ್ಲಿಗೆ ಹೋಗಿ ಹೇಗೆ ತಯಾರು ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ವರದಿನ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಸ್ಟೀಮ್ ಆಗುವ ಬಳಿಕ ಟ್ರೇಗಳನ್ನು ಕ್ಲೀನ್ ಮಾಡ್ತಾರೆ. ಅದಾದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂಥ ಜಾಗ. ಇದು ಲಡ್ಡು ತಯಾರಾಗುವಂಥ ಜಾಗ. ಈ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನಾವಿದ್ದೀವಿ ನೋಡಿ. ಇಲ್ಲೇ ಈ ಒಂದು ಪಾಕಶಾಲೆ ಇದೆಯಲ್ಲ, ಇಲ್ಲಿ ಲಡ್ಡುಗೆ ತಯಾರು ಮಾಡುವಂಥ ಈ ಟ್ರೇಗಳಿದಾವಲ್ಲ, ಈ ಟ್ರೇಗಳು ಮೊದಲು ವಾಶ್ ಆಗಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ ಅನ್ನೋದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಟೀಮ್ನಲ್ಲಿ ಇದು ವಾಶ್ ಆಗಿ ಬರುತ್ತೆ. ವಾಶ್ ಆದಂತಹ ಆ ಟ್ರೇಯನ್ನು ಇಲ್ಲಿ ಜೋಡಿಸ್ತಾರೆ. ಜೋಡಿಸಿ ಆದ ನಂತರ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಇದರಲ್ಲಿ ಆ ನಂತರ ಒಳಗಡೆ ಆ ಒಂದು ಕಟ್ಟಡ ಏನಿದೆ, ಆ ಕಟ್ಟಡದ ಒಳಗಡೆ ಲಡ್ಡನ್ನು ತಯಾರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಅಲ್ಲಿ ಲಾರಿಗಳ ಮೂಲಕ ಬರೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯ ಸ್ಟೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂಥ ಆತಂಕ ಏನು ಅಂತ ಕೇಳಿದರೆ, ತಿರುಪತಿಯ ಈ ಪವಿತ್ರವಾದಂಥ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನು ಬಳಸ್ತಾರೆ ಅನ್ನೋದು. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ದೇವಸ್ವ ಮಂಡಳಿ ಮಾಡ್ತಿರುವಂಥ ಕೆಲಸ. ಇದು ಈ ಮೂಲಕ ಇಲ್ಲಿ ತಯಾರಾದ ಲಡ್ಡನ್ನು ಭಕ್ತರಿಗೆ ಕೊಡ್ತಾರೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು ಇದನ್ನು ತಯಾರು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು. ಈಗ ನೀವು ತಿರುಪತಿ ಲಡ್ಡುವನ್ನು ತಂದು ಆ ಟ್ರೇನಲ್ಲಿ ತರ್ತಾರಲ್ಲ, ಆ ಟ್ರೇ ಹೇಗೆ ಸ್ವಚ್ಛತೆಯನ್ನು ಮಾಡ್ತಾರೆ, ಮೇಂಟೆನೆನ್ಸ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಿ. ಅದೇ ರೀತಿಯಾಗಿ ಲಡ್ಡು ತಯಾರಿಕೆ ಹೇಗಾಗುತ್ತೆ ಕುತೂಹಲ ಇದೆ ಅಲ್ವಾ? ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡಿದೆ. ಆ ಪ್ರಸಾದಂ ಆಲಯ ಅಲ್ಲಿಗೆ ಹೋಗಿ, ಆ ಪಾಕಶಾಲೆ ಅಂತ ನಾವು ಕರಿತೀವಲ್ಲ, ಅಲ್ಲಿಗೆ ಹೋಗಿ ಹೇಗೆ ತಯಾರು ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ವರದಿನ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಸ್ಟೀಮ್ ಆಗುವ ಬಳಿಕ ಟ್ರೇಗಳನ್ನು ಕ್ಲೀನ್ ಮಾಡ್ತಾರೆ. ಅದಾದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂಥ ಜಾಗ. ಇದು ಲಡ್ಡು ತಯಾರಾಗುವಂಥ ಜಾಗ. ಈ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನಾವಿದ್ದೀವಿ ನೋಡಿ. ಇಲ್ಲೇ ಈ ಒಂದು ಪಾಕಶಾಲೆ ಇದೆಯಲ್ಲ, ಇಲ್ಲಿ ಲಡ್ಡುಗೆ ತಯಾರು ಮಾಡುವಂಥ ಈ ಟ್ರೇಗಳಿದಾವಲ್ಲ, ಈ ಟ್ರೇಗಳು ಮೊದಲು ವಾಶ್ ಆಗಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ ಅನ್ನೋದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಟೀಮ್ನಲ್ಲಿ ಇದು ವಾಶ್ ಆಗಿ ಬರುತ್ತೆ. ವಾಶ್ ಆದಂತಹ ಆ ಟ್ರೇಯನ್ನು ಇಲ್ಲಿ ಜೋಡಿಸ್ತಾರೆ. ಜೋಡಿಸಿ ಆದ ನಂತರ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಇದರಲ್ಲಿ ಆ ನಂತರ ಒಳಗಡೆ ಆ ಒಂದು ಕಟ್ಟಡ ಏನಿದೆ, ಆ ಕಟ್ಟಡದ ಒಳಗಡೆ ಲಡ್ಡನ್ನು ತಯಾರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಅಲ್ಲಿ ಲಾರಿಗಳ ಮೂಲಕ ಬರೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯ ಸ್ಟೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂಥ ಆತಂಕ ಏನು ಅಂತ ಕೇಳಿದರೆ, ತಿರುಪತಿಯ ಈ ಪವಿತ್ರವಾದಂಥ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನು ಬಳಸ್ತಾರೆ ಅನ್ನೋದು. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ದೇವಸ್ವ ಮಂಡಳಿ ಮಾಡ್ತಿರುವಂಥ ಕೆಲಸ. ಇದು ಈ ಮೂಲಕ ಇಲ್ಲಿ ತಯಾರಾದ ಲಡ್ಡನ್ನು ಭಕ್ತರಿಗೆ ಕೊಡ್ತಾರೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು ಇದನ್ನು ತಯಾರು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು. ಈಗ ನೀವು ತಿರುಪತಿ ಲಡ್ಡುವನ್ನು ತಂದು ಆ ಟ್ರೇನಲ್ಲಿ ತರ್ತಾರಲ್ಲ, ಆ ಟ್ರೇ ಹೇಗೆ ಸ್ವಚ್ಛತೆಯನ್ನು ಮಾಡ್ತಾರೆ, ಮೇಂಟೆನೆನ್ಸ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಿ. ಅದೇ
ಅದೇ ರೀತಿಯಾಗಿ ಲಡ್ಡು ತಯಾರಿಕೆ ಹೇಗಾಗುತ್ತೆ ಕುತೂಹಲ ಇದೆ ಅಲ್ವಾ? ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡಿದೆ. ಆ ಪ್ರಸಾದಂ ಆಲಯ ಅಲ್ಲಿಗೆ ಹೋಗಿ, ಆ ಪಾಕಶಾಲೆ ಅಂತ ನಾವು ಕರಿತೀವಲ್ಲ, ಅಲ್ಲಿಗೆ ಹೋಗಿ ಹೇಗೆ ತಯಾರು ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ವರದಿನ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಸ್ಟೀಮ್ ಆಗುವ ಬಳಿಕ ಟ್ರೇಗಳನ್ನು ಕ್ಲೀನ್ ಮಾಡ್ತಾರೆ. ಅದಾದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂಥ ಜಾಗ. ಇದು ಲಡ್ಡು ತಯಾರಾಗುವಂಥ ಜಾಗ. ಈ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನಾವಿದ್ದೀವಿ ನೋಡಿ. ಇಲ್ಲೇ ಈ ಒಂದು ಪಾಕಶಾಲೆ ಇದೆಯಲ್ಲ, ಇಲ್ಲಿ ಲಡ್ಡುಗೆ ತಯಾರು ಮಾಡುವಂಥ ಈ ಟ್ರೇಗಳಿದಾವಲ್ಲ, ಈ ಟ್ರೇಗಳು ಮೊದಲು ವಾಶ್ ಆಗಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ ಅನ್ನೋದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಟೀಮ್ನಲ್ಲಿ ಇದು ವಾಶ್ ಆಗಿ ಬರುತ್ತೆ. ವಾಶ್ ಆದಂತಹ ಆ ಟ್ರೇಯನ್ನು ಇಲ್ಲಿ ಜೋಡಿಸ್ತಾರೆ. ಜೋಡಿಸಿ ಆದ ನಂತರ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಇದರಲ್ಲಿ ಆ ನಂತರ ಒಳಗಡೆ ಆ ಒಂದು ಕಟ್ಟಡ ಏನಿದೆ, ಆ ಕಟ್ಟಡದ ಒಳಗಡೆ ಲಡ್ಡನ್ನು ತಯಾರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಅಲ್ಲಿ ಲಾರಿಗಳ ಮೂಲಕ ಬರೋದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಈ ರೀತಿಯ ಸ್ಟೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂಥ ಆತಂಕ ಏನು ಅಂತ ಕೇಳಿದರೆ, ತಿರುಪತಿಯ ಈ ಪವಿತ್ರವಾದಂಥ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನು ಬಳಸ್ತಾರೆ ಅನ್ನೋದು. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ದೇವಸ್ವ ಮಂಡಳಿ ಮಾಡ್ತಿರುವಂಥ ಕೆಲಸ. ಇದು ಈ ಮೂಲಕ ಇಲ್ಲಿ ತಯಾರಾದ ಲಡ್ಡನ್ನು ಭಕ್ತರಿಗೆ ಕೊಡ್ತಾರೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು ಇದನ್ನು ತಯಾರು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು. ಈಗ ನೀವು ತಿರುಪತಿ ಲಡ್ಡುವನ್ನು ತಂದು ಆ ಟ್ರೇನಲ್ಲಿ ತರ್ತಾರಲ್ಲ, ಆ ಟ್ರೇ ಹೇಗೆ ಸ್ವಚ್ಛತೆಯನ್ನು ಮಾಡ್ತಾರೆ, ಮೇಂಟೆನೆನ್ಸ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಿ. ಅದೇ ರೀತಿಯಾಗಿ ಲಡ್ಡು ತಯಾರಿಕೆ ಹೇಗಾಗುತ್ತೆ ಕುತೂಹಲ ಇದೆ ಅಲ್ವಾ? ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡಿದೆ. ಆ ಪ್ರಸಾದಂ ಆಲಯ ಅಲ್ಲಿಗೆ ಹೋಗಿ, ಆ ಪಾಕಶಾಲೆ ಅಂತ ನಾವು ಕರಿತೀವಲ್ಲ, ಅಲ್ಲಿಗೆ ಹೋಗಿ ಹೇಗೆ ತಯಾರು ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ವರದಿನ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಸ್ಟೀಮ್ ಆಗುವ ಬಳಿಕ ಟ್ರೇಗಳನ್ನು ಕ್ಲೀನ್ ಮಾಡ್ತಾರೆ. ಅದಾದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂಥ ಜಾಗ. ಇದು ಲಡ್ಡು ತಯಾರಾಗುವಂಥ ಜಾಗ. ಈ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನಾವಿದ್ದೀವಿ ನೋಡಿ. ಇಲ್ಲೇ ಈ ಒಂದು ಪಾಕಶಾಲೆ ಇದೆಯಲ್ಲ, ಇಲ್ಲಿ ಲಡ್ಡುಗೆ ತಯಾರು ಮಾಡುವಂಥ ಈ